ಸ್ಪರ್ಧೆ ಇವತ್ತು ಕಾಣ್ತಾ ಇದೆ. ಕಾರಣ ಧರ್ಮ ಅಧರ್ಮದ ನಡುವೆ ನಡೀತಕ್ಕಂಥ ಚುನಾವಣೆ. ಕಳೆದ ಅವಧಿಯಲ್ಲಿ ನಡೆದಂಥ ಭ್ರಷ್ಟಾಚಾರ ಅವ್ಯವಹಾರಗಳಿಗೆ ತಿಲಾಂಜಲಿ ಇಡಬೇಕು, ಸಂಸ್ಥೆ ಅಭಿವೃದ್ಧಿ ಹೊಂದಬೇಕು, ಹಾಲು ಉತ್ಪಾದಕರಿಗೆ ಒಳ್ಳೆಯ ಸವಲತ್ತುಗಳು ಮತ್ತು ಸರ್ಕಾರದಿಂದ ನೀಡ್ತಕ್ಕಂಥ ಅನುದಾನಗಳ ಯಥಾವತ್ತಾಗಿ ತಲುಪುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ತಂಡನ ರಚನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ JDS ಮತ್ತು BJP ಮೈತ್ರಿಯ ಅಭ್ಯರ್ಥಿಗಳು ಮತ್ತು ಮೈತ್ರಿ ಬೆಂಬಲಿತ ಅಭ್ಯರ್ಥಿಗಳನ್ನು ದಿವಸ ಆಯ್ಕೆ ಮಾಡಿ ಇಡೀ ಮತದಾರರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅತ್ಯುತ್ತಮವಾದಂಥ ಸಜ್ಜನರನ್ನ ಅಭಿವೃದ್ಧಿಪರ ಚಿಂತನೆ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಈ ಬಾರಿ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟಗಳ ಸಹಕಾರ ಸಂಘಕ್ಕೆ JDS ಮತ್ತು BJP ಮೈತ್ರಿಯ ಎಲ್ಲ ಅಭ್ಯರ್ಥಿಗಳು ಗೆಲುವಾಗೋದು ಜೊತೆಗೆ ಅಧ್ಯಕ್ಷ ಸ್ಥಾನ ಕೂಡ ಮೈತ್ರಿ ಆಗುತ್ತೆ. ಆ ನಿಟ್ಟಿನಲ್ಲಿ ಸಂಸ್ಥೆ ಅಭಿವೃದ್ಧಿ ಮತ್ತು ರೈತರಿಗೆ ದೊಡ್ಡ ಮಟ್ಟದ ಒಂದು ಶಕ್ತಿ ತುಂಬುವಂಥ ಕೆಲಸ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ರೈತರ ಒಕ್ಕೂಟ ಸರ್ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣದ ಒಳೆ ನಡುವೆ ಚುನಾವಣೆ ನಡೆಸಬೇಕಂತ ಪರಿಸ್ಥಿತಿ ಬಂದಿದೆ. ಇದಕ್ಕೇನು ಹೇಳ್ತೀವಿ? ಗೊತ್ತಿಲ್ಲ ಯಾರು ಹಣ ಒಳೆ ಹರಿಸಿದರೆ, ಯಾರು ಹಂಚಿಕೆ ಮಾಡಿದರೆ ನಮಗಂತೂ ಗೊತ್ತಿಲ್ಲ. ನಮ್ಮಲ್ಲಿರ್ತಕ್ಕಂಥವ್ರು ಯಾರು ಅಷ್ಟು ಹಣ ಹಂಚುವಂಥ ಶಕ್ತಿ ಇರುವಂಥವ್ರಲ್ಲ, ಎಲ್ಲ ಹಾಲು ಉತ್ಪಾದಕರೇ ಇದ್ದಾರೆ. ಹಾಗಾಗಿ ಅದು ನಮಗೆ ನಾನು ಅವಾಗಲೇ ಹೇಳಿದಂಗೆ ಧರ್ಮ ಅಧರ್ಮದ ನಡೀತಕ್ಕಂಥ ಒಂದು ಚುನಾವಣೆ. ಅದರಿಂದ ನಾವು ಸತ್ಯದಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮತದಾರನ ಓಟ್ ಕೇಳಿದ್ದೀವಿ. ಆ ಪ್ರಕಾರ ಇವತ್ತು ದಿವಸ ಮತದಾರರು ಒಮ್ಮತವಾಗಿ ನಮಗೆ ಬೆಂಬಲ ಸೂಚಿಸ್ತಕ್ಕಂಥ ಎಲ್ಲ ಸೂಚನೆಗಳಿದ್ದಾವೆ. ಗೆಲುವು ಕೂಡ ಇಲ್ಲ, ನಮ್ದು ಯಾವ ಗೋವಾ ಟೂರ್ ಇಲ್ಲ, ನಮ್ಗೆ ಅದು ಯಾವುದರದ್ದು ನಾವು ನಿನ್ನೆ ಸಂಜೆಯಿಂದ ಒಂದು ವಾಟ್ಸಪ್ ಗ್ರೂಪಲ್ಲಿ 3 ಸೆಕೆಂಡ್ ವಿಡಿಯೋ ಒಂದು ಹರಿದಾಡ್ತಾ ಇದ್ದಾರೆ. ಮಾಜಿ ಶಾಸಕರು ಇಲ್ಲ, ಅದು ಅವ್ರಿಗೆ ಯಾವ ಹಳೆ ವಿಡಿಯೋ ಅದೇನೋ ಬಡವ್ರಿಗೆ ಏನೋ ಸಹಕಾರ ಮಾಡಿದ್ರು, ಸಾಲ ಕೊಟ್ಟಿದ್ದು ಅಂತೇಳಿ ಮತ್ತೇನೋ ವಾಪಸ್ ಮಾಡಿದ್ರು ಅಂತೇನೋ ಒಂದು ಸುದ್ದಿ ಇದೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಅವ್ರು ನಾನು ಕೇಳ್ಪಟ್ಟಂಗೆ ಇದು ಹಳೆ ವಿಡಿಯೋ, ಯಾವತ್ತೋ ಅವರೊಂದು ಸಹಾಯ ಮಾಡಿದ್ರು ಅಂತೇಳಿ ಮತ್ತೆ ಆ ಸಹಾಯನ ವಾಪಸ್ ಮಾಡಿದ್ರು ಅಂತೇಳಿ ನಾನು ಕೇಳ್ತೀನಿ. ಜಿಲ್ಲೆಯಲ್ಲಿ ನೋಡಬೇಕು, ನಮಗೆ ಗರಿಷ್ಠ ಮಟ್ಟದಲ್ಲಿ ಗೆಲ್ಲುವಂಥ ಎಲ್ಲ ಸೂಚನೆಗಳು ನಮ್ಮಲ್ಲಿದ್ದಾವೆ. ಈಗಾಗಲೇ ಕೋಲಾರದ ಅಭ್ಯರ್ಥಿ ಅಭ್ಯರ್ಥಿ ಸಂಬಂಧದಂಗೆ DV ಹರೀಶ್ ಅವರು, ನಾಗರಾಜ್ ಅವರು, ಲಕ್ಷ್ಮೀಪ್ರಿಯಾ ಅವರು, ಕೃಷ್ಣಪ್ಪ ಅವರು, ಹಾಗೆ ಮುಳಬಾಗಿಲು ಕ್ಷೇತ್ರಕ್ಕೆ ಬಂದರೆ ನಮ್ಮ ಬೈರಾರೆಡ್ಡಿ ಅವರು, ಶ್ರೀನಿವಾಸಪುರ ಕ್ಷೇತ್ರ ಬಂದರೆ ಬೈರಾರೆಡ್ಡಿ ಅವರು, ಹಾಗೆ ಶಶಿಕಲಾ ಮೇಳ ಕ್ಷೇತ್ರದ ಶಶಿಕಲಾ ಅವರು, ಹಾಗೆ ಎಲ್ಲ ಒಂದು ಜಿಲ್ಲೆಯ ಪೂರ್ತಿ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲುವುದ್ರ ಜೊತೆಗೆ ಅಧಿಕ ಮತಗಳ ಅಂತರಗಳಿಂದ ಗೆಲ್ತಕ್ಕಂಥ ಒಂದು ಸೂಚನೆ ಇದೆ. ನಮಗೂ ಕೂಡ ಆ ರೀತಿಯಾದಂಥ ಒಂದು ಭರವಸೆ ಕೂಡ ಇದೆ. ಎಷ್ಟು ಸ್ಥಾನ ಗೆಲ್ಲುವ ಒಂದು ಭರವಸೆ ನೋಡೋಣ, ಅದು ಇಷ್ಟು ಸಂಖ್ಯೆಯ ಸ್ಥಾನ ಅದನ್ನು ಹೇಳಲಿಕ್ಕಾಗಲ್ಲ. ಬಟ್ ಒಟ್ಟಾರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗೆಲ್ತೇವೆ. ಖಂಡಿತ ಅಧಿಕಾರ ಹಿಡಿಯುವಂಥದ್ದು, ಅಧ್ಯಕ್ಷ ಸ್ಥಾನ ಹಿಡಲಿಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಎಷ್ಟು ಗೆಲುವು ಬೇಕು ಆ ಸಂಖ್ಯೆ ನಾವು ಗೆಲ್ಲುವಂಥದ್ದು. ಟೂರ್ಗೆ ಹೋಗಿಲ್ಲ ಅಂತಾರೆ, ಬಸ್ಗಳಲ್ಲಿ ಗುಂಪಾಗಿ ಕರ್ಕೊಂಡು ಇಲ್ಲ, ಬಸ್ಸಲ್ಲಿ ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ಬರಬೇಕು ಅಂತೇಳಿ ಒಂದು ಜಾಗದಲ್ಲಿ ಊಟ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದದ್ದು. ಅಷ್ಟು ಬಿಟ್ಟರೆ ನಾವೆಲ್ಲೋ ಟೂರ್ ಹೋಗೋದು ಅಥವಾ ದೂರ ಕಳಿಸಿ ನಾವು ಮಾಡೋಂಥದ್ದು ನಮ್ಮ ಪದ್ಧತಿ ಅಲ್ಲ, ನಮ್ಮ ಸಂಪ್ರದಾಯ ಅಲ್ಲ. ಅದು ಬೇರೆಯವ್ರ ಸಂಪ್ರದಾಯ ಇರ್ಬೋದು. BJP ಗೊತ್ತಿಲ್ಲ ಸರ್, ಅದು ನೀವು ಅದೇನಾದರೂ ಇದ್ದರೆ ಅದನ್ನು ನೀವು ತಿಳಿಸ್ಬೇಕು, ನನಗಂತೂ ಗೊತ್ತಿಲ್ಲ. ನಮಗೆ ಗೊತ್ತಿರ್ತಕ್ಕಂಥದ್ದು ನಮ್ಮ BJP ಮೈತ್ರಿ ಅಭ್ಯರ್ಥಿಗಳನ್ನು ನಾವು ಆ ರೀತಿ ನಮ್ಮ ಸಂಪ್ರದಾಯ, ನಮ್ಮ ನಡವಳಿಕೆಗಳೆಲ್ಲ.